ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಟೇಸ್ಟಿಯಾಗಿ ಆಲೂ ರೈಸನ್ನು ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ಬೇಕಾದ ಪದಾರ್ಥಗಳು: ಹೆಚ್ಚಿಟ್ಕೊಂಡಿರುವ ಆಲೂಗೆಡ್ಡೆ, ಗೋಡಂಬಿ, ನಿಂಬೆಹಣ್ಣು, ಹಸಿಮೆಣಸು, ಗರಂ ಮಸಾಲ, ಧನಿಯಾ ಪೌಡ್ರು, ಅಚ್ಚ ಖಾರದ ಪುಡಿ, ಬೆಳ್ಳುಳ್ಳಿ, ಅರಿಶಿನ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಕರಿಬೇವಿನ ಸೊಪ್ಪು. ಆಲೂಗೆಡ್ಡೆಯನ್ನು ಆದಷ್ಟು ಉದ್ದುದ್ದವಾಗಿ ಹೆಚ್ಚಿಟ್ಕೊಳ್ಳಿ. ಈಗ ಮಾಡುವ ವಿಧಾನವನ್ನು ನೋಡೋಣ. ಒಂದು ಬಾಣಲಿಗೆ 3ರಿಂದ 4 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಅರಿಶಿಣ ಹಾಗೂ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಟ್ಕೊಳ್ಳಿ. ಈ ರೈಸಿಗೆ ಟೊಮೆಟೊ, ಈರುಳ್ಳಿ ಇದ್ಯಾವುದನ್ನು ಉಪಯೋಗಿಸಿಲ್ಲ. ಬೇಕಿದ್ದಲ್ಲಿ ಉಪಯೋಗಿಸಿ. ಅವ್ಯಾವುದು ಹಾಕದೇ ಇದ್ದರೂ ಸಹ ಈ ರೈಸು ತುಂಬಾ ಟೇಸ್ಟಾಗಿರುತ್ತೆ. ಗೋಡಂಬಿ ಸಹ ಆಪ್ಷನಲ್ಲು. ಗೋಡಂಬಿ ಬೇಡ ಅನ್ನೋರು ಗೋಡಂಬಿಯನ್ನು ಸ್ಕಿಪ್ ಮಾಡಿ. ಬೇಕಿದ್ದಲ್ಲಿ ಶೇಂಗಾ ಉಪಯೋಗಿಸ್ಕೋಬೋದು, ಇಲ್ಲ ಬಟಾಣಿಯನ್ನು ಸಹ ನೆನೆಸಿ ಉಪಯೋಗಿಸ್ಕೋಬೋದು. ಆಲೂಗೆಡ್ಡೆಯನ್ನು ಒಗ್ಗರಣೆಯಲ್ಲೇ ಬೇಯಿಸೋದ್ರಿಂದ ಸ್ವಲ್ಪ ಅದು ಕ್ರಂಚಿಯಾಗಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಿದ್ದರಿಂದ 1 ಇಲ್ಲ 2 ಸ್ಪೂನ್ ಎಣ್ಣೆಯನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಅದನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗೂ ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ನಂತರ ಆಲೂಗೆಡ್ಡೆ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಖಾರದ ಪುಡಿ, ಉಪ್ಪು, ಗರಂ ಮಸಾಲ, ಧನಿಯಾ ಪೌಡ್ರು ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿ. ಈ ರೈಸನ್ನು ಬ್ರೇಕ್ಫಾಸ್ಟ್ ಹಾಗೂ ಲಂಚ್ ಬಾಕ್ಸಿಗೆ ಸಹ ರೆಡಿ ಮಾಡ್ಬೋದು. ಅನ್ನವನ್ನು ಮೊದಲೇ ಮಾಡಿಟ್ಕೊಂಡ್ರೆ ಈ ರೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ನಂತರ ಸ್ವಲ್ಪ ನಿಂಬೆ ರಸ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವ್ ಆಫ್ ಮಾಡ್ಕೊಳ್ಳಿ. ಮೊದಲೇ ಮಾಡಿಟ್ಕೊಂಡಿರುವಂಥ ಉದುರಾಗಿರುವ ಅನ್ನವನ್ನು ಹಾಕಿ ಕಲಸಿದ್ರೆ ರುಚಿಯಾದ ಹಾಗೂ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸಿಗೆ ರೆಡಿಯಾಗುವಂತಹ ಆಲೂ ರೈಸ್ ರೆಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.